ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ಈ ವಿಡಿಯೋದಲ್ಲಿ ನಿಮಗೆ ಚಾಮರಾಜನಗರ ಜಿಲ್ಲಾ ನ್ಯಾಯಾಲಯದಲ್ಲಿ ಖಾಲಿ ಇರುವಂಥ ಪ್ಯೂನ್ ಹುದ್ದೆಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಹಾಗೆ ಯಾರು ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಯಾರು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಹೋಗಿ ಜಾಯ್ನ್ ಆಗಿ ಅಂತ ಹೇಳ್ತಾ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡ್ಬೋದು, ಪ್ರಧಾನ ಜಿಲ್ಲಾ ಮತ್ತು ಸ್ವತಂತ್ರ ನ್ಯಾಯಾಧೀಶ ಕಚೇರಿ ಚಾಮರಾಜನಗರ ಜಿಲ್ಲಾ ನ್ಯಾಯಾಲಯದಲ್ಲಿ ಹುದ್ದೆಗಳು ಪ್ರಕಟಣೆಯಾಗಿದೆ. ಹುದ್ದೆಗಳನ್ನು ನೋಡೋದಾದರೆ ಒಟ್ಟು 13 ಹುದ್ದೆಗಳು ಪ್ರಕಟಣೆಯಾಗಿದೆ. ಇನ್ನು ಅರ್ಜಿ ಪ್ರಾರಂಭ ದಿನಾಂಕ ನೋಡಿದ್ರೆ 27/7/2026ಕ್ಕೆ ಅರ್ಜಿ ಪ್ರಾರಂಭ ಆಗುತ್ತೆ. ಇನ್ನು ಅರ್ಜಿಯ ಕೊನೆಯ ದಿನಾಂಕ ನೋಡಿದ್ರೆ 27/8/2026ಕ್ಕೆ ಅರ್ಜಿಯ ಕೊನೆಯ ದಿನಾಂಕ. ಇನ್ನು ಒಟ್ಟು ಹುದ್ದೆಗಳು ನೋಡಿದ್ರೆ ಒಟ್ಟು 13 ಹುದ್ದೆಗಳು ಪ್ರಕಟಣೆಯಾಗಿದೆ. ಇನ್ನು ಈ ಪ್ಯೂನ್ ಹುದ್ದೆಗೆ ವೇತನ ನೋಡೋದಾದ್ರೆ ನಾವು 27,000 ರೂಪಾಯಿಂದ ಹಿಡಿದು 46,675 ರೂಪಾಯಿಂದ ಇದು ಪ್ರತಿ ತಿಂಗಳು ವೇತನವನ್ನು ನೀಡ್ತಾರೆ. ಇನ್ನು ಹುದ್ದೆಗಳ ವರ್ಗೀಕರಣ ನೋಡಿದ್ರೆ ಇದರಲ್ಲಿ ಪರಿಶಿಷ್ಟ ಜಾತಿ ಮಹಿಳೆಗೆ 1 ಹುದ್ದೆ, ಸಾಮಾನ್ಯ ವರ್ಗಕ್ಕೆ 1 ಹುದ್ದೆ, 2A ಮಹಿಳೆ ಅಭ್ಯರ್ಥಿಗೆ 1 ಹುದ್ದೆ, ಸಾಮಾನ್ಯ ಮಹಿಳಾ ಅಭ್ಯರ್ಥಿಗೆ 1 ಹುದ್ದೆ, ಪರಿಶಿಷ್ಟ ಪಂಗಡ ಗ್ರಾಮೀಣ ಅಭ್ಯರ್ಥಿಗೆ 1 ಹುದ್ದೆ, ಸಾಮಾನ್ಯ ಗ್ರಾಮೀಣ ಅಭ್ಯರ್ಥಿಗೆ 1 ಹುದ್ದೆ, 3A ಗ್ರಾಮೀಣ ಅಭ್ಯರ್ಥಿಗೆ 1 ಹುದ್ದೆ, ಸಾಮಾನ್ಯ ವರ್ಗ ಅಂದರೆ ಯೋಜನಾ ನಿರಾಶ್ರಿತರ ವರ್ಗಕ್ಕೆ 1 ಹುದ್ದೆ, ಪರಿಶಿಷ್ಟ ಜಾತಿ ಮಹಿಳೆಗೆ 1 ಹುದ್ದೆ, ಸಾಮಾನ್ಯ ಮಹಿಳಾ ಅಭ್ಯರ್ಥಿಗೆ 1 ಹುದ್ದೆ, 2A ಮಹಿಳಾ ಅಭ್ಯರ್ಥಿಗೆ 1 ಹುದ್ದೆ, ಸಾಮಾನ್ಯ ಇತರೆ ವರ್ಗಕ್ಕೆ 1 ಹುದ್ದೆ, ಪ್ರವರ್ಗ 1 ಅಂದರೆ ಅಂಗವಿಕಲ ವಿದ್ಯಾರ್ಥಿಗೆ 1 ಹುದ್ದೆಯನ್ನು ನೀಡಿದ್ದಾರೆ. ನಾವು ಒಟ್ಟು ಹುದ್ದೆಗಳು ನೋಡಿದ್ರೆ ಒಟ್ಟು 13 ಹುದ್ದೆಗಳನ್ನು ಪ್ರಕಟಣೆಯಾಗಿದೆ. ಶಿಕ್ಷಣ ವಿದ್ಯಾರ್ಹತೆ ನೋಡೋದಾದ್ರೆ ನೀವು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸಿರುವ SSLC ಪರೀಕ್ಷೆಯಲ್ಲಿ ಉತ್ತೀರ್ಣ ಹೊಂದಿರಬೇಕು. ನೀವು SSLC ಜಸ್ಟ್ ಪಾಸ್ ಆದರೆ ಸಾಕು, ಈ ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಇದರ ಜೊತೆಗೆ ನೀವು ಕನ್ನಡವನ್ನು ಓದಲು ಮತ್ತು ಬರೆಯಲು ತಿಳಿದಿರಬೇಕು ಅಂತ ತಿಳಿಸಿದ್ದಾರೆ. ಇನ್ನು ನೇಮಕಾತಿ ವಿಧಾನ ನೋಡಿದ್ರೆ ನೀವು SSLC ಒಳಗೆ ಗಳಿಸಿದ ಅಂಕಗಳ ಆಧಾರದ ಮೇಲೆ 1 ಹುದ್ದೆಗೆ 10ರಂತೆ ಅಭ್ಯರ್ಥಿಯನ್ನ ಸಂದರ್ಶನಕ್ಕೆ ಕರೀತಾರೆ. ಸಂದರ್ಶನದಲ್ಲಿ ಒಟ್ಟು 10 ಅಂಕಗಳನ್ನು ನಿಗದಿಪಡಿಸಿರುತ್ತಾರೆ. ಆ 10 ಅಂಕಗಳು ಮತ್ತು ನಿಮ್ಮ SSLC ಗಳಿಸಿದ ಅಂಕಗಳ ಆಧಾರದ ಮೇಲೆ ಮೆರಿಟ್ ಪಟ್ಟಿಯನ್ನು ಸಿದ್ಧಪಡಿಸಿ ನಿಮ್ಮನ್ನ ಆಯ್ಕೆಯನ್ನ ಮಾಡ್ತಾರೆ. ವಯೋಮಿತಿ ಸಡಿಲಿಕೆ ನೋಡೋದಾದ್ರೆ ಕನಿಷ್ಠ 18 ವರ್ಷ ಪೂರೈಸಿರಬೇಕು. ಇನ್ನು ಗರಿಷ್ಠ ನೋಡೋದಾದ್ರೆ ಸಾಮಾನ್ಯ ವರ್ಗಕ್ಕೆ 35 + 5 ವರ್ಷ ಹಾಗೂ ಪ್ರವರ್ಗ 2A 2B 3A 3B ಅಭ್ಯರ್ಥಿಗೆ 38 ವರ್ಷ + 5 ವರ್ಷ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗೆ 40 + 5 ವರ್ಷವನ್ನು ವಯೋಮಿತಿ ಸಡಿಲಿಕೆಯನ್ನು ನೀಡಿದ್ದಾರೆ. ಇನ್ನು ಅರ್ಜಿ ಶುಲ್ಕ ನೋಡಿದ್ರೆ ಸಾಮಾನ್ಯ ವರ್ಗ ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 200 ರೂಪಾಯಿಯನ್ನು ಅರ್ಜಿ ಶುಲ್ಕ ನಿಗದಿಪಡಿಸಿದ್ದಾರೆ. ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗೆ ಯಾವುದೇ ರೀತಿಯ ಶುಲ್ಕವಿಲ್ಲ. ನೀವು ಡೈರೆಕ್ಟಾಗಿ ಅಪ್ಲಿಕೇಶನ್ನ ಹಾಕ್ಬೋದು. ಯಾವುದೇ ಕಾರಣಕ್ಕೂ ಅಪ್ಲಿಕೇಶನ್ನ ಹಾಕೋದನ್ನು ಬಿಡಬೇಡಿ, ಅರ್ಜಿಯನ್ನು ಸಲ್ಲಿಸಿ. ನೋಡ್ಬೋದು, ಅರ್ಜಿ ಸಲ್ಲಿಸುವ ಮೊದಲು ಈ ಕೆಳಗಿನ ಸೂಚನೆಗಳನ್ನು ನೀವು ಕಡ್ಡಾಯವಾಗಿ ಓದ್ಕೊಳ್ಳಿ. ಇದಿಷ್ಟು ಚಾಮರಾಜನಗರ ಜಿಲ್ಲಾ ನ್ಯಾಯಾಲಯದ ಒಂದು ಸಂಪೂರ್ಣವಾದ ಮಾಹಿತಿ ಆಗಿರುತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಗೆ ಯಾವುದೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ, ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ.
ನಾನು ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಯಾವ ಥರ ಅಪ್ಲಿಕೇಶನ್ ಹಾಕಬೇಕಂತ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.